ಕಾಮಧೇನುಗಳ ರಾಸು ಜಾತ್ರೆಗೆ ಚಾಲನೆ. ಕ್ಯಾಮೇನಹಳ್ಳಿ ಆಂಜನೇಯನ ಸನ್ನಿಧಾನದಲ್ಲಿ ರಾಸು ಜಾತ್ರೆ. ರಾಜ್ಯದೆಲ್ಲೆಡೆ ರೈತರ ಸಮಾಗಮ. ಐತಿಹಾಸಿಕ ಹಾಗೂ ಇತಿಹಾಸ ಪ್ರಸಿದ್ಧ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಕಾಮಧೇನುಗಳ ರಾಸುಗಳ ಜಾತ್ರೆ ಭಕ್ತಿ ಸಂಭ್ರಮದ ನಡುವೆ ಆರಂಭವಾಗಿದೆ. ರಾಜ್ಯದ ಬಳ್ಳಾರಿ, ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಗಳ ಹಳ್ಳಿಗಳಿಂದ ಬಂದ ರೈತರು ತಮ್ಮ ಹಳ್ಳಿಕಾರ್ ತಳಿಯ ಕರುಗಳು ಹಾಗೂ ವಿವಿಧ ತಳಿಗಳ ರಾಸುಗಳನ್ನು ಮಾರಾಟ ಖರೀದಿಗೆ ತಂದಿದ್ದವು. 50,000ದಿಂದ 5 ಲಕ್ಷದವರೆಗೂ ವ್ಯವಹಾರ ನಡೆಯುತ್ತಿದೆ. ರೈತರು ತಮ್ಮ ಹೆಗಲಿನ ಮೇಲಿರುವ ಟವಲ್ ಅಡಿಯಲ್ಲೇ ಬೆರಳುಗಳ ಸನ್ನೆಯಿಂದ ವ್ಯಾಪಾರದ ಒಪ್ಪಂದ ನಡೆಸುವ ವಿಶಿಷ್ಟ ಸಂಪ್ರದಾಯ ಗಮನ ಸೆಳೆದಿದ್ದು, ರಾಸುಗಳನ್ನು ಸಿಂಗರಿಸಿ ನಾಸಿಕ್ ಡೋಲ್ ಮೆರವಣಿಗೆಯೊಂದಿಗೆ ಬೋಡಬಂಡೇನಹಳ್ಳಿಯ ರೈತರು ಜಾತ್ರೆಯಲ್ಲಿ ಭಾಗಿಯಾಗಿದ್ದು ವಿಶೇಷ ಆಕರ್ಷಣೆಯಾಗಿತ್ತು. ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ರೈತರ ಹಬ್ಬದ ಸಂಭ್ರಮವಿದ್ದು 1 ವಾರಕ್ಕೂ ಹೆಚ್ಚು ಕಾಲ ವಿವಿಧ ತಳಿಗಳ ಕಾಮಧೇನುಗಳು ರೈತರ ಗಮನ ಸೆಳೆಯಲಿದೆ. ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು ಮಾತನಾಡಿ, ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಪೂರ್ವಿಕರ ಆಚರಣೆಯಂತೆ ಮೊದಲಿಗೆ ದನಗಳ ಜಾತ್ರೆ ನಡೆಯುತ್ತೆ. ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ರಾಸುಗಳನ್ನು ಖರೀದಿ ಮಾರಾಟ ಮಾಡ್ತಾರೆ. ಶನಿವಾರದಿಂದ 1 ವಾರ ವಹಿವಾಟು ನಡೀತಾ ಇದ್ದು, ನಂತರ ದೇವಸ್ಥಾನದ ಜಾತ್ರೆ ಆರಂಭವಾಗಿ ಜನವರಿ 25ರಂದು ಬ್ರಹ್ಮರಥೋತ್ಸವ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುತ್ತದೆ ಅಂತ ತಿಳಿಸಿದರು. ಜಾತ್ರೆಗೆ ಬಂದ ರೈತರು ತಮಗಿಷ್ಟವಾದ ರಾಸುಗಳನ್ನು ಕೊಂಡುಕೊಂಡಿದ್ದು ವ್ಯಾಪಾರದಲ್ಲಿ ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿ ಕ್ಯಾಮೇನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಇಂದು ದನಗಳ ಜಾತ್ರೆ ನಡೀತಾ ಇದೆ. ಪುರಾಣ ಪ್ರಸಿದ್ಧವಾದ ಕಮನೀಯ ಕ್ಷೇತ್ರವೆಂದೇ ಪ್ರಸಿದ್ಧವಾದ ದಿವ್ಯವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿಯ ಸಮಯದಲ್ಲಿ ದನಗಳ ಜಾತ್ರೆ ಹಾಗೂ ಮಾಘ ಮಾಸದ ಶುದ್ಧ ರಸಪ್ತಮಿ ಎಂದು ಇಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವವು ಪ್ರತಿ ವರ್ಷವೂ ಕೂಡ ನಡೀತಾ ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ಈ ಒಂದು ಸಂಕ್ರಾಂತಿಯ ಸಮಯದಲ್ಲಿ ಈಗ ದನಗಳ ಜಾತ್ರೆ ಈಗಾಗಲೇ ಹಾಲಿ ನಡೀತಾ ಇದೆ. ಹಾಗೆ ಮುಂದೆ ಬರತಕ್ಕಂತಹ ಜನವರಿ 25 ಭಾನುವಾರದಂದು ವಿಶೇಷವಾಗಿ ಬ್ರಹ್ಮರಥೋತ್ಸವ ಏರ್ಪಡಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ಬಂದು ಆ ಭಗವಂತನ ದರ್ಶನವನ್ನು ಪಡೆದು ಹಾಗೂ ಬ್ರಹ್ಮರಥೋತ್ಸವಕ್ಕೆ ಒಂದು ಕಳೆಯನ್ನು ತರಬೇಕಾಗಿ ಆ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಹೆಸರು ಭೀಮರಾಜು MS, ಹಂಚಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಪ್ರತಿ ವರ್ಷದಂತೆ ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ಆವರಣದಲ್ಲಿ ದನಗಳ ಜಾತ್ರೆಯ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಸುಮಾರು ತಾಲೂಕು, ಹಳ್ಳಿಗಳು ಮತ್ತು ಜಿಲ್ಲಾವಾರುಗಳಿಂದ ರಾಸುಗಳನ್ನು ಬಹಳ ಸಿಂಗಾರ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗಳಲ್ಲಿ, ತಾಲೂಕುಗಳಿಂದ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜನಗಳ ಜಾತ್ರೆ ನಡೆಯೋದ್ರಿಂದ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಹೋರಿ ಮತ್ತು ಹಸುಗಳನ್ನು ಸಾಕಿ ರೈತರುಗಳು ಮಾರಾಟ ಮಾಡೋದಕ್ಕೆ ಈ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಾನಕ್ಕೆ ಬರ್ತಾರೆ. ಅವರು ನಮ್ಮ ಪಂಚಾಯತಿ ವ್ಯಾಪ್ತಿಯ ಬೋಡಬಂಡೇನಹಳ್ಳಿ ಗ್ರಾಮದಲ್ಲಿ ದೇವರಾಜಣ್ಣ, ರಾಜಣ್ಣ, ಸಂಜೀವಣ್ಣ ಅಂತಂತಹ ಅನೇಕ ಅವತ್ತಿನಿಂದ ನಾವು ಸಣ್ಣ ಹುಡುಗನಿಂದ ನೋಡಿರ್ತಕ್ಕಂಥವ್ರು. ಅವರು ಅದಕ್ಕೋಸ್ಕರನೇ ದನಗಳನ್ನ ಜಾತ್ರೆ ಇನ್ನೊಂದು ಮತ್ತೊಂದಕ್ಕೇನೆ ಅವ್ರ ಜೀವನಾಡಿಯಾಗಿರ್ತಕ್ಕಂಥ ಹಸುಗಳನ್ನ ಸಾಕಣೆ ಮಾಡ್ತಾರೆ. ಇವತ್ತು ಭಾಳ ಸಂತೋಷ ಆಗುತ್ತೆ. ಆ ಹಸುಗಳಿಗೆ ಮನೆ ಹೆಣ್ಮಕ್ಳು ಸಿಂಗಾರ ಮಾಡಿದಂಥ ರೀತಿಯಲ್ಲೇ ಹಸುಗಳನ್ನ ಸಿಂಗಾರ ಮಾಡಿದ್ದಾರೆ. ಈ ಎಲ್ಲ ಜನಗಳು ಒಂಥರ ಹಬ್ಬದ ವಾತಾವರಣ, ಬೋಡಬಂಡೇನಹಳ್ಳಿ ವಾತಾವರಣ ಸೃಷ್ಟಿಯಾಗಿದೆ. ನಾಸಿಕ್ ಡೋಲ್ನ ಮುಖಾಂತರ ಊರಿನ ಮೆರವಣಿಗೆಯಿಂದ ಎಲ್ಲ ರೈತರುಗಳು ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಜಾತ್ರೆಗೆ ಹೋಗ್ತಿದ್ದಾರೆ. ಅವರಿಗೆ ತುಂಬ ಸಂತೋಷ ಆಗಲಿ ಅಂತ ಹೇಳಿ ನಮ್ಗೊಂದು ಸ್ವಲ್ಪ ವಿಶೇಷವಾಗಿ ಒಲವಿತ್ತು. ನನ್ನ ಫ್ರೆಂಡ್ ಚಂದ್ರು ಅವರು ಸಾಕ್ಬೇಕು ಅಂತಿದ್ರು. ಅದಕ್ಕೆ ಬಂದ್ವಿ. ಹಂಗೆ ನೋಡಿದ್ರೆ ಅಣ್ಣವ್ರು ತಗೊಂಡು ಹೋಗ್ತಾ ಇದ್ರು. ಹಣ ಎಷ್ಟು ತಗೊಂಡು ನನಗೆ ಇರಲಿ ಅಂತ ಹೇಳಿ ಹಂಗೆ ನಾವು ತಗೊಂಡ್ವಿ. ನೋಡಿದೆ ಕರ ಇಷ್ಟ ಆಯ್ತು ನನಗೆ. ಎಲ್ಲಿಂದ ಬಂದಿರುತ್ತಾವು? ದೊಡ್ಡಬಳ್ಳಾಪುರ ಟೌನ್. ಗೊತ್ತಾ ಹಸುಗಳ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮಗೆ? ನಾಲೆಡ್ಜು ಇಟ್ಕೊಳಕ್ಕೆ ಗಂಟೆ ಹಾಕಕ್ಕೂ ನಮ್ಗೆ ಬರಲ್ಲ. ಇಷ್ಟ ಆಯ್ತು, ಕರ ತಗೊಂಡು ನೋಡ. ಸರ್ ಹೇಳಿ, ನೀವು ಕೊಟ್ರಲ್ಲ ಇದ್ರ ಬಗ್ಗೆ ಹೇಳಿ ಸರ್. ಇದು ಹಳ್ಳಿ ಕರು, ಇದು ಎಣ್ಗರ. ಇದು ನಾವು ಇಡೀ ಓಡಾಡ್ತಿದ್ದು ಜತ್ ಕೊಡ್ತಾನೆ ಅಂತ ಹೇಳಿ ಸಿಕ್ಲಿಲ್ಲ ಸರ್. ನಾನು ಇದು 31,000ಕ್ಕೆ ಇದು ಬರ್ತಾ ಇದ್ದೀನಿ. ಎಷ್ಟು ತಿಂಗಳು ಅದು? ಎಷ್ಟು ವರ್ಷದ ಕರು ಇದು? ಹೆಚ್ಚು ಕಮ್ಮಿ ಈಗ ಒಂದು 7 ರಿಂದ 8 ತಿಂಗಳು ಸರ್. 8 ತಿಂಗಳು ಕರ ಇದು. ಹಂಗಿರಲ್ಲ ಅವ್ರು ತಗೊಂಡು ಹೋಗ್ತಾ ಇದ್ರು. ನಮ್ಗೆ ಇಷ್ಟ ಆಯ್ತು, ನೋಡಿದ್ವಿ. ನೋಡಿದೆ ಮೊದಲನೇ ಕರ ನೋಡಿದ್ದು.
ಇರಲಿ ಅಣ್ಣ ಇದು ನಮ್ಗೆ ಇರಲಿ ಅಣ್ಣ ಅಂತ ಹಂಗೆ ಇಸ್ಕೊಂಡ್ವಿ. ಅವರು ಪರಿಚಯ ಆಗಿದ್ದು ಇಲ್ಲೇ ಪರಿಚಯ ಆಗಿದ್ದು ಪಾಪ ನಾವು ಹೊಸ್ದಾಗಿ ಸಾಕ್ತೀರಿ ಹಳ್ಳಿ ಕರ್ ಶೋಕಿ ಇರಬೇಕು ನೀವು ಯಂಗ್ಸ್ಟರ್ ಸಾಕಬೇಕು ಅಂತ ಹೇಳಿ ಪಾಪ ಅವ್ರು ನಮಗೆ ಕೊಟ್ಟರು. ನಮಗೇನು ಬೇಡ ಗಂಟು ಕೊಡು ಸಾಕು ಅಂದರು. ಇಲ್ಲೇ ನಾವು ಪ್ರೀತಿಯನ್ನು ನಾನು ಕೊಡ್ತಿರೋದು ಹೇಳಿ ಒಪ್ಕೊಂಡು ವ್ಯಾಪಾರ ಮಾಡಿದ್ವಿ. ವರದಿ ರೀಟೇಕ್ ವರದಿ ಹರೀಶ್ ಬಾಬು BH ಕೊರಟಗೆರೆ.